ಹಾಯ್ ನಮಸ್ಕಾರ ಎಲ್ರಿಗೂ. ಸಿಮಿಟ್ರಿ ಕಾಮ್ಸ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋಲಿ ಏನು ತಿಳ್ಕೊಳ್ಳೋಣ ಅಂದರೆ, ನಾವು ಒಂದು 7x4 ವಾರ್ಡ್ರೋಬ್ಗೆ ಕಾಸ್ಟಿಂಗ್ ಎಷ್ಟು ಎಕ್ಸಾಕ್ಟಾಗಿ ಆಗುತ್ತೆ ಆ್ಯಂಡ್ ಹೌ ವಿ ಆರ್ ಚಾರ್ಜಿಂಗ್ ಅವರ್ ಕಸ್ಟಮರ್ಸ್ ಅನ್ನೋದ್ರ ಬಗ್ಗೆ ಒಂದು ಜಸ್ಟ್ ಜನರಲ್ ವಾಕ್ ಥ್ರೂ ಆನ್ ಹೌ ವಿ ಅರೈವ್ ದಟ್ ಕಾಸ್ಟ್. So to begin with the video, so let us consider 7 feet by 4 feet wardrobe. So 7 feet height and 4 feet wardrobe ಗೆ ಏನೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ, ಎಷ್ಟು ಬೀಳುತ್ತೆ ಪರ್ ಸ್ಕ್ವೇರ್ ಫೀಟ್ಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಪಾರ್ಟಿಷನ್ಸ್ ಆರ್ ಆಸ್ ಮೆನ್ಷನ್ಡ್ ಇನ್ ದಿಸ್. ಸೊ ಬೇಸಿಕಲಿ ಇಲ್ಲೊಂದು ಹಾರಿಸಾಂಟಲ್ ಶೆಲ್ಫ್ ಇರುತ್ತೆ 2, ಸೊ ದೀಸ್ 2 ಆರ್ ರಿಮೂವಬಲ್. ಇಲ್ಲೊಂದು ಇರುತ್ತೆ 3, and there is one complete vertical panel and two number of drawers. So let's go to the cut list part. So here we have clearly mentioned like how many number of pieces are required to construct this particular wardrobe. So ಇಲ್ಲಿ ನೋಡ್ಬೋದು ನೀವು. ಸೊ ಸೈಡ್ ಲೆಗ್ 2, ಒಂದು ಸೆಂಟರ್ ಪ್ಯಾನಲ್, ಒಂದು ಟಾಪ್ ಆ್ಯಂಡ್ ಬಾಟಮ್ ಪ್ಯಾನಲ್ ಬೇಕಾಗುತ್ತೆ. ಶೆಲ್ಫ್ಸ್ 7 ನಂಬರ್ಸ್ ಇದೆ. 7 ನಂಬರ್ಸ್ ಹೇಗೆ ಬಂತು ಅಂದರೆ 1, 2, 3, ಇಲ್ಲಿ ಒಂದು ಬರುತ್ತೆ 4, 5, ಇಲ್ಲೊಂದು 6, ಇಲ್ಲೊಂದು 7. ಅದಕ್ಕೆ 7 ನಂಬರ್ ಆಫ್ ಶೆಲ್ಫ್ಸ್ ಬೇಕಾಗುತ್ತೆ. ಆ್ಯಂಡ್ 2 ನಂಬರ್ ಆಫ್ ಡ್ರಾಯರ್ ಫೇಶಿಯಲ್, ಡ್ರಾಯರ್ ಫ್ರಂಟ್ ಕವರ್ ಇಲ್ಲೊಂದು ಬರುತ್ತೆ. ಆಮೇಲೆ ಒಂದು 8 mm ಬ್ಯಾಕ್ ಶೀಟ್ ಬೇಕಾಗುತ್ತೆ. ಸೊ ಇದು ಬ್ಯಾಕ್ ಪೋರ್ಷನ್ನಿಗೆ ಯೂಸ್ ಮಾಡ್ತೀವಿ. ಆ್ಯಂಡ್ 600 by 2100 2 ನಂಬರ್ ಆಫ್ ಶಟರ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈ ಶಟರ್ಸಿಗೆ ಕಲರ್ ಬೇಕಾಗುತ್ತೆ. ಲೆಫ್ಟ್ ರೈಟ್ ಬೋತ್ ಸೈಡ್ ಎಕ್ಸ್ಪೋ ಕನ್ಸಿಡರ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು OSL ಅಂತ ಏನೇನಿದೆ, ಇಟ್ ಈಸ್ ಆಲ್ ಒನ್ ಸೈಡ್ ಲ್ಯಾಮಿನೇಟ್. BSP ಅಂದರೆ ಬೋತ್ ಸೈಡ್ ಬ್ಯಾಲೆನ್ಸ್ ವೆಯ್ಟ್. So this is how we prepare the cut list. Once we get this cut list, we will upload this into something called as cut list optimizer. So from where we will get the exact material requirement. So cut list optimizer ಹಾಕಿದ್ಮೇಲೆ ನಮಗೆ ಸಿಕ್ಕಿರೋದಿಲ್ಲಿ 16 mm ಶೀಟ್ಸ್, 4 ಶೀಟ್ಸ್ ಟೋಟಲ್ ಬೇಕಾಗುತ್ತೆ. 6 mm ಶೀಟ್ಸ್ ಅರ್ಧ ಶೀಟ್ ಅಷ್ಟೇ ಸಾಕು, 6 mm or 8 mm. ಆ್ಯಂಡ್ ಆಫ್ ವೈಟ್ ಲ್ಯಾಮಿನೇಟ್ಸ್ ನಮಗೆ ಟೋಟಲ್ 7 ನಂಬರ್ ಬೇಕಾಗುತ್ತೆ. ಕಲರ್ ಲ್ಯಾಮಿನೇಟ್ 2 ನಂಬರ್ ಬೇಕಾಗುತ್ತೆ. ಸೊ ದಿಸ್ ಈಸ್ ದಿ ಮೆಟೀರಿಯಲ್ ರಿಕ್ವೈರ್ಮೆಂಟ್ ವಿಚ್ ವಿ ಹ್ಯಾವ್ ಅರೈವ್ಡ್ ಅಟ್ for 7x4 wardrobe. So now let's just list on each and every raw material which will be used for a wardrobe, and let's calculate the value or price of each and everything. So to begin with, as seen in the previous section, so we wanted 4 quantity of 16 mm boards. Okay, so from where I got this price, it's from this website called Home Run, where we purchase all the materials at best prices. So here you can see 16 mm 8x4 sheet, one sheet cost you 2366. So this is how I have arrived at this price. And for 8 mm sheet, you can see the same brand costs 1596. So that is where we have come to this pricing 1596. So we always prefer to use branded plywoods instead of normal regular local available plywood. So to maintain the best of the best quality, and that is where we are calculating the pricing for 7x4 wardrobe. So coming to the next important part which will be used in any furniture making is off-white laminates. So ಈ off-white laminates allu there are various manufacturing type and various raw materials which will be used for manufacturing this off-white. So basically it all depends upon the urea content. ಸೊ ನಿಮಗೆ ಎಷ್ಟು ಯೂರಿಯಾ ಕಂಟೆಂಟ್ ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು ನಿಮಗೆ ಆರೋಗ್ಯಕ್ಕೆ, ಮತ್ತು ಈವನ್ ವೆನ್ ಇಟ್ ಕಮ್ಸ್ ಟು ಕ್ವಾಲಿಟಿ ಆ್ಯಂಡ್ ದ ವೇ ಇಟ್ ಸ್ಟಿಕ್ಸ್ ಆನ್ ಟು ದಿ ಪ್ಲೈವುಡ್. ಆ್ಯಂಡ್ ಈವನ್ ವೈಲ್ ವರ್ಕಿಂಗ್ ನಿಮಗೆ ಕಣ್ಣೂರಿ ಬರೋದು ಆ ಥರದ್ದೆಲ್ಲ ಏನಾಗೋದಿಲ್ಲ. ಸೊ ಇಫ್ ಯು ವಾಂಟ್ ದಿ ಬೆಸ್ಟ್ ಆಫ್ ವೈಟ್, ಸೊ ಯು ನೀಡ್ ಟು ಪೇ ಅಟ್ ಲೀಸ್ಟ್ 450 rupees to get urea free ಆಫ್ ವೈಟ್. ಸೊ ಯೂರಿಯಾ ಕಂಟೆಂಟ್ ಎಷ್ಟಿದೆ ಅದ್ರ ಮೇಲೆ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಕಾಸ್ಟ್ಲಿ ಇರುತ್ತೆ. ಸೊ ದೆರ್ ಆರ್ ಚೀಪರ್ ಆಫ್ ವೈಟ್ಸ್ ಈಸ್ ಆಲ್ಸೋ ಅವೈಲಬಲ್. ಸೊ ನಿಮಗೆ ನಿಮ್ಮ ಮನೇಲಿ ಚೀಪ್ ಆಫ್ ವೈಟ್ ಹಾಕಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಡೋಂಟ್ ಯೂಸ್ ಯುವರ್ ವಾರ್ಡ್ರೋಬ್ ಫಾರ್ ಲೆಟ್ಸ್ ಸೇ 15 days. ಒಂದು ಸರಿ ಓಪನ್ ಮಾಡಿ ನಿಮಗೆ ಕಣ್ಣುರಿ ಬರುತ್ತೆ. ಆ್ಯಕ್ಚುಲಿ ಇಟ್ಸ್ ಬಿಕಾಸ್ ಆಫ್ ದಿ ಯೂರಿಯಾ ಬಿಲ್ಡಪ್. ಸೊ ಆ ಥರ ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ಯು ನೀಡ್ ಟು ಯೂಸ್ ಅ ವೆರಿ ಗುಡ್ quality off white. So we use Stylam brand off white which we are getting at 450 per sheet. So ಅದು ನಮಗೆ 7 ನಂಬರ್ ಬೇಕಾಗುತ್ತೆ. ಆ್ಯಂಡ್ ಕಲರ್ ಲ್ಯಾಮಿನೇಟ್ we can use any brand. So we usually again prefer Stylam or Skydeck or Rykas and Mica. So which we will be covering up to 1200 per laminate. Next, edge banding again we prefer using Rehu brand. So 30 rupees ಬೀಳುತ್ತೆ ನಮಗೆ ಅಪ್ರಾಕ್ಸಿಮೇಟ್ ಆಗಿ 2 mm ಕಲರ್ edge banding ಆಗಿ. And 15 rupees for 0.8 color edge banding.
ಆ್ಯಂಡ್ ಆಫ್ ವೈಟ್ ನಮಗೆ 9 rupees ಬೀಳುತ್ತೆ. ಅಗೇನ್ ಆಲ್ ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಎಡ್ಜ್ ಬ್ಯಾಂಡಿಂಗ್ ವಿಚ್ ವಿ ಆರ್ ಯೂಸಿಂಗ್, ಇಟ್ ಈಸ್ ಫ್ರಮ್ Rehu. So Rehu comes with the best quality and they are the top one when it comes to edge banding supply. What are the other charges which we will be incurring to manufacture this wardrobe is factory. So factory alli enagutte, there are multiple operations which we will be doing. So basically there are 4 different kinds of operations. So pasting agutte. So when we take this raw plywood which we are seeing here, so it will be pasted with laminate on the both side. One side off white, another side in some cases off white, or in some cases color laminate. So 2 number of operations considered aitu, pasting on both the sides, and then we will cut the pasted boards as per our requirements. So ನೀವು ಆಗಲೇ ನೋಡ್ದಂಗೆ ಕಟ್ ಲಿಸ್ಟ್ ಇಲ್ಲಿದೆ ಅಲ್ಲ, ಇದ್ರ ತಕ್ಕಂತೆ ವಿ ವಿಲ್ ಕಟ್ ದಿ ಬೋರ್ಡ್ಸ್. ಸೊ ಅದು ಒಂದು ಆಪರೇಷನ್ ಆಗುತ್ತೆ, ಕಟ್ಟಿಂಗ್. ಅಗೇನ್ ಡ್ರಿಲ್ಲಿಂಗ್ ವಿಲ್ ಬಿ ಡನ್ ಇನ್ ಆರ್ಡರ್ ಟು ಫೆಸಿಲಿಟೇಟ್ ದಿ ಮಿನಿ ಫಿಕ್ಸಸ್. ಆ್ಯಂಡ್ ದೆನ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಎಡ್ಜ್ ಬ್ಯಾಂಡಿಂಗ್. ಸೊ ಎಡ್ಜ್ ಬ್ಯಾಂಡಿಂಗ್ ಆಪರೇಷನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಓವರ್ ಆಲ್ 5 operations ವಿ ಕನ್ಸಿಡರ್ ಫಾರ್ 16 mm, ಆ್ಯಂಡ್ ಫಾರ್ ಈಚ್ ಆಪರೇಷನ್ ವಿ ಕನ್ಸಿಡರ್ 8 rupees at least we need to give to the factory in order to get a good finish. So 40 rupees for 1 square feet. So one plywood will come with 8x4, which is 32 square feet. That is how we arrived at the cost of 1280 per board. And when it comes to 6 mm or 8 mm sheet, there is only 3 operations, 3 number of operations, which is pasting on the both side, and another one is cutting. So idralli ನಾವು ಯಾವುದೇ ಥರ ಡ್ರಿಲ್ಲಿಂಗ್ ಮಾಡಲ್ಲ, ಯಾವುದೇ ಥರದ ಎಡ್ಜ್ ಬ್ಯಾಂಡಿಂಗ್ ಹಾಕಲ್ಲ. So that is the reason it is a little bit less when compared to 16 mm. So 3 operations, for each operations I have considered 8 rupees. So 8 is at 24 into 32, that is how we have arrived at the cost of 768. So next installation ಬಂದರೆ, so like once everything is ready from the factory, we will ship it to the your premise and we will do the installation part. So 120 rupees it will be for 1 square feet. That is why here the quantity is 28, which is 7 feet by 4 feet. So total square feet 28 square feet, 120 rupees per square feet will be installation. And coming to the hardware costs, ಏನೇನೆಲ್ಲ ಹಾರ್ಡ್ವೇರ್ ಯೂಸ್ ಆಗುತ್ತೆ. ಸೊ ಬೇಸಿಕಲಿ 4 sets of hinges ಯೂಸ್ ಮಾಡ್ತೀವಿ, 140 rupees. ಅಗೈನ್ ಐ ಹ್ಯಾವ್ ಕನ್ಸಿಡರ್ಡ್ ಎಪ್ಕೋ ಗನ್ ಮೆಟಲ್ hinges which is rust proof. Next, drawer channel, again I have considered EPCO soft close, 560 rupees. Screws, minifix and other miscellaneous hardwares which will be used, so I have considered an approximate cost of 1000, and we will be providing 2 locks for those drawers, so which is at 190 rupees. So ಇದೆಲ್ಲ ಲೆಕ್ಕ ಹಾಕೊಂಡಾಗ here we can see the final per square feet rate 1019 rupees. ಇದಾದಮೇಲೆ there are some expenses which will be incurred for us. So for example, supervision irbodu, travel, so we need to visit factory often. So for all those things I have considered 80 rupees per square feet. So adanna add ಮಾಡಿದಾಗ gross price on cost to us will be 1100 per square feet. So again, finally we are into business and nobody is here to do any charity. So ನಾನು ನಿಮಗೆ ಪ್ರಾಫಿಟೇ ತಗೊಳ್ದಿರ ಮಾಡ್ತೀನಿ, ಫ್ರೀಯಾಗಿ ಮಾಡ್ತೀನಿ ಅಂದರೆ ಅದು ಸುಳ್ಳಾಗುತ್ತೆ. ಸೊ ಎವ್ರಿಬಡಿ ಈಸ್ ವರ್ಕಿಂಗ್ ಫಾರ್ ದ ಬ್ರೆಡ್ ಆ್ಯಂಡ್ ಬಟರ್ ಆ್ಯಂಡ್ ವಿ ವಿಲ್ ಬಿ ಹ್ಯಾವಿಂಗ್ ಅವರ್ ಮಾರ್ಜಿನ್ಸ್. ಸೊ ಕನ್ಸಿಡರಿಂಗ್ 200 rupees per square feet, the cost final rate to the customer is around 1300 rupees. Okay, if you are already a customer to me and the final output would be around 1350 which I have given. So and you can see there is a small negotiation factor of only 50 rupees which I am keeping or I am entertaining in terms of negotiations. ಆ 50 rupees ಯಾವಾಗ ಮ್ಯಾಟ್ರ್ ಆಗುತ್ತೆ ಅಂದರೆ whenever this number of additional shelves irbodu, partition irbodu, when it is within our limit, so okay, we can give it at 1300 rupees. So sometimes what happens exactly is customer will ask, okay, ಇಲ್ಲಿ ಎರಡೇ ಪಾರ್ಟಿಷನ್ ಇದೆ, ಬೇಡ ನನಗೆ ಇಲ್ಲೂ ಒಂದು ಪಾರ್ಟಿಷನ್ ಕೊಡಿ, ಇಲ್ಲೂ ಒಂದು ಕೊಡಿ, ಇಲ್ಲೂ ಒಂದು ಕೊಡಿ, ಇಲ್ಲೂ ಒಂದು ಕೊಡಿ, ಇಲ್ಲಿ 2 ಇದೆ, 2 ಬದಲು 3 ಮಾಡಿ. ಸೊ ಇದೆಲ್ಲ ಹೇಳಿದಾಗ ನಿಮಗೆ ಏನಾಗುತ್ತೆ ಅಂದರೆ, ಓಕೆ ಇಟ್ಸ್ ಓನ್ಲಿ 1 ಸ್ಮಾಲ್ ಪೀಸ್ ಆಫ್ ಪ್ಲೈವುಡ್ ಅಂತ ನೀವು ಅನ್ಕೋತೀರ. ಆ ಸ್ಮಾಲ್ ಪೀಸ್ ಆಫ್ ಪ್ಲೈವುಡ್ಸ್ ಎಲ್ಲ ಸೇರಿ ಇಟ್ ವಿಲ್ ಬಿಕಮ್ ಕಂಪ್ಲೀಟ್ 1 ಬೋರ್ಡ್. ಓಕೆ, 1 ಬೋರ್ಡ್ ಮಾಡಬೇಕಂದ್ರೆ ನಿಮಗೆ ರಾ ಮೆಟೀರಿಯಲ್ ಕಾಸ್ಟೇ ಇಟ್ ವಿಲ್ ಬಿ ಅರೌಂಡ್ ದಿಸ್ 2366 1 ಪ್ಲಸ್ ಪೇಸ್ಟಿಂಗ್ ಚಾರ್ಜಸ್. ಸೊ ನೀವೆರಡೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಅರೌಂಡ್ 3600 ಪ್ಲಸ್ ಅದೇ ಆಯಿತು. ಪ್ಲಸ್ ಯು ವಿಲ್ ಹ್ಯಾವ್ ಟು ಪುಟ್ 1000 rupees ಫಾರ್ ಆಫ್ ವೈಟ್ ಲ್ಯಾಮಿನೇಟ್ಸ್ ಪ್ಲಸ್ ಎಡ್ಜ್ ಬ್ಯಾಂಡಿಂಗ್.
So all those internal partitions will also matter. So for a standard partition which I have given, 1300 is the best price which we can give. So now let's move on to the second part, most interesting part. ನಾ ಇದ್ರ ಬಗ್ಗೆ ಒಂದು ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದೆ, ತುಂಬ ನೆಗೋಷಿಯೇಟ್ ಮಾಡೋ ಕಸ್ಟಮರ್ಸ್ ಸಿಕ್ಕಿದ್ರೆ ಹೇಗಾಗುತ್ತೆ ಆ್ಯಂಡ್ ಹೌ ಇಂಟೀರಿಯರ್ ಡಿಸೈನರ್ಸ್ ಅವರ ಕಾರ್ಪೆಂಟರ್ ವಿಲ್ ಕಾಂಪ್ರಮೈಸ್ ವಿತ್ ದರ್ ಕ್ವಾಲಿಟಿ ಆ್ಯಂಡ್ ವಾಟ್ ವಿಲ್ ಬಿ ದಿ ರಿಸಲ್ಟ್ ಆಫ್ ಇಟ್. ಓಕೆ, ಅದ್ರ ಬಗ್ಗೆ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರು, ತುಂಬ ಹಾರ್ಷಾಗಿ ಮಾತಾಡಿದ್ದೀನಿ ಅಂತ. ಬಟ್ ಇಟ್ ಈಸ್ ಸಮಥಿಂಗ್ ವಿಚ್ ಹಾರ್ಡ್ ಟು ಡೈಜೆಸ್ಟ್ ಫ್ಯಾಕ್ಟ್ ವಿಚ್ ಯು ನೀಡ್ ಟು ಡೈಜೆಸ್ಟ್ ಇಫ್ ಯು ಆರ್ ನೆಗೋಷಿಯೇಟಿಂಗ್ ಟೂ ಮಚ್. ನಾಟ್ ಜಸ್ಟ್ ವಿತ್ ಮೀ, ವಿತ್ ಎನಿ ಇಂಟೀರಿಯರ್ ಡಿಸೈನಿಂಗ್ ಫರ್ಮ್ ಹೂ ಇಸ್ ಆ್ಯಕ್ಚುಲಿ whose motto is to give the highest quality products. So ಇಲ್ಲಿ ಜಸ್ಟ್ ಒಂದು ಕಂಪ್ಯಾರಿಸನ್ ಇಟ್ಟಿದ್ದೀನಿ. ಸೊ ಏನಾಗುತ್ತೆ, ಐ ಫೈಂಡ್ ಕಸ್ಟಮರ್ಸ್ ಹೂ ನೆಗೋಷಿಯೇಟ್ ಟು ಮಚ್ ಆ್ಯಂಡ್ ಐ ವಿಲ್ ಹ್ಯಾವ್ ಟು ಗಿವ್ ಅಪ್ ಆನ್ ಪ್ರಾಜೆಕ್ಟ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ವಿತ್ ಅ ಕಾಂಪ್ರಮೈಸ್ಡ್ ಕ್ವಾಲಿಟಿ. ಸೊ ಈಗ ಹೇಗಾಗುತ್ತೆ, ಸೊ ವಿ ಆರ್ ಅ ಸ್ಟಾರ್ಟಪ್ ಆ್ಯಂಡ್ ವಿ ಹ್ಯಾವ್ ಅ ಟೂ ಮಚ್ ಲಿಟಲ್ ಬಿಟ್ ಆಫ್ ಮಾರ್ಜಿನ್ ವಿಚ್ is 200 rupees per square feet. What happens when customers approach, they would have taken a quote from big players. So what they will do, they will give one initial quote and based on that, okay, if you say no, I'm not interested, I'm going to somewhere else with somebody else, so they will straight away give 20% discount, 25% discount. So people expect the same thing. Okay, when they negotiate, they say okay, give us 20% discount. So this is just a representation of it and a detailed breakdown. If I want to give you a 20% discount, where I will have to compromise and how much it will affect your quality. First thing, so either me or somebody else, nobody will be ready to compromise on their profit margins. So this margin 200 rupees, it will remain same. ಸೊ ಇವಾಗ ನಾನು ಆ 200 ರೂಪೀಸ್ನ ಬಿಟ್ಟು ನಿಮಗೆ ಡಿಸ್ಕೌಂಟ್ ಮಾಡಲಿಕ್ಕೆ ಆಗಲ್ಲ, ಯಾರೂ ಮಾಡೋಕ್ಕಾಗಲ್ಲ, ಆ್ಯಂಡ್ ದಟ್ 200 rupees will be fixed. So next thing, this 80 rupees also we cannot compromise because that much minimum expense will be happening when we are executing a product. ಸೊ ಈ 200 ರೂಪೀಸಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ, 80 ರೂಪೀಸಲ್ಲಿ ಮಾಡೋಕ್ಕಾಗಲ್ಲ. ಇನ್ನು ಯಾವುದ್ರಲ್ಲಿ ಮಾಡ್ಬೋದು ಅಂತ ಕೇಳಿದ್ರೆ ಇನ್ನೆಲ್ಲದರಲ್ಲೂ ಮಾಡ್ಬೋದು. ಸೊ ಐ ವಿಲ್ ಜಸ್ಟ್ ಗಿವ್ ಯು ಆನ್ ಎಕ್ಸಾಂಪಲ್. ಸೊ ಲೆಟ್ಸ್ ಕಮ್ ಫ್ರಮ್ ಬಿಗಿನಿಂಗ್. ಸೊ ಇಲ್ಲೇನು ಮಾಡ್ತೀವಿ, 4 number of 16 mm ಪ್ಲೈವುಡ್ ಶೀಟ್ಸ್ ಬೇಕಾಗುತ್ತೆ. ಸೊ ಇಯರ್ ಐ ಹ್ಯಾವ್ ಕನ್ಸಿಡರ್ಡ್ 32/50, ಅಂದರೆ ಪರ್ ಸ್ಕ್ವೇರ್ ಫೀಟ್ 50 rupees ಅಷ್ಟೇ ಕನ್ಸಿಡರ್ ಮಾಡೀನಿ. ಇದರಲ್ಲಿ ನೀವು ಲೆಕ್ಕ ಹಾಕ್ಕೊಂಡ್ರೆ 16 mm ಗ್ರೀನ್ ಪ್ಲೈವುಡ್ ಕಮ್ಸ್ ಅರೌಂಡ್ 72 rupees, 74 rupees. ನನಗೆ ಅದನ್ನು 50 rupeesಗೂ ಸಿಗುತ್ತೆ, ಗ್ರೀನ್ ಪ್ಲೈ ಸಿಗಲ್ಲ ಎನಿ ಅದರ್ ಬ್ರ್ಯಾಂಡ್. ಸೊ ಲೆಟ್ಸ್ ಸೇ ಐ ವಿಲ್ ಓಪನ್ ಇಂಡಿಯಾ ಮಾರ್ಟ್ ವೆಬ್ಸೈಟ್, ಪ್ಲೈವುಡ್ 16 mm 50 rupees. See, forget 50, you can even get at 45 rupees per square feet. So that is how we will have to compromise. Instead of putting green ply or century, I will straight away go with the local plywood, which I will be getting at 50 rupees per square feet. Instead of 8 mm, I will straight away go with 6 mm, so which I can get at 32 rupees. And next, off white na hagle hedange 450 rupees is of higher end, which will be having very less amount of urea. Now at this moment we are concerned only about the price, we are not worried about the quality, and we have left with no other option than to compromise with the quality. A little urea high idru okay, so we'll have to live with that high irritation. So we'll straight away put 350 rupees worth of white. Color laminate 900 rupees go sigutta. So instead of 1200, I will put 900 rupees color laminate. Edge banding 30 rupees from Rehu. ಈಗ ಹೇಗೆ ನಾನು ಪ್ಲೈವುಡ್ನ ಲೋಕಲ್ ಹುಡುಕೋದ್ನೋ ಎಜ್ ಬ್ಯಾಂಡಿಂಗ್ ಕೂಡ ಹುಡುಕ್ತೀನಿ, 15 ರೂಪಾಯಿಗೆ ಸಿಗೋದು ದೊಡ್ಡ ವಿಷಯನೇ ಅಲ್ಲ. ವಿ ವಿಲ್ ಗೆಟ್ 15 rupees edge banding for 2 mm, 8 rupees for color, 0.8 mm and 6 rupees off white laminate. 0.8 mm 6 rupees ಕೊಟ್ಟಾಗ it will definitely not be 0.8, it will be 0.4, 0.5 ಅಷ್ಟೇ ಸಿಗೋದು. We will still be okay to put that because that 0.4 mm ಏನೋ ಡಿಫ್ರೆನ್ಸ್ ಆಗಲ್ಲ ಅಂದ್ಬಿಟ್ಟು this is where we compromise. So it's all small amount which we have compromised, but overall ಆಲ್ರೆಡಿ 5,000 ಉಳಿಸಿದ್ವಿ ಒಂದು ವಾರ್ಡ್ರೋಬ್ಗೆ. ಸೊ ನೆಕ್ಸ್ಟ್ ಕಾಂಪ್ರಮೈಸ್ ಆಗೋದು ಇಲ್ಲಿಗೆ ನಿಲ್ಲಿಸಲ್ಲ. ಇಲ್ಲಿಗೆ ನಿಲ್ಲಿಸಿದ್ರೆ ಆ 200 rupees ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ 20% ಡಿಸ್ಕೌಂಟ್, ಐ ಕ್ಯಾನ್ ಡೆಫಿನೆಟ್ಲಿ ನಾಟ್ ಗಿವ್ ಅಟ್ ದಟ್ ಪರ್ಸೆಂಟ್. ಸೊ ನೆಕ್ಸ್ಟ್ ಅಗೇನ್ ಫ್ಯಾಕ್ಟ್ರಿ. ಸೊ ಇಲ್ಲಿ ನಾನು 32 rupees ಕನ್ಸಿಡರ್ ಮಾಡಿದ್ದೀನಿ, ಇಲ್ಲಿ 40 rupees ಕನ್ಸಿಡರ್ ಮಾಡಿದ್ದೀನಿ. ಸೊ 8 rupees ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡೋ ಫ್ಯಾಕ್ಟ್ರಿನೂ ಇದೆ, 6 rupees ಚಾರ್ಜ್ ಮಾಡೋ ಫ್ಯಾಕ್ಟ್ರಿನೂ ಇದೆ. ಏನು ಡಿಫ್ರೆನ್ಸ್? ದ ಮಿಷಿನ್ಸ್ ವಿಲ್ ಬಿ ಇಂಪೋರ್ಟೆಡ್ not from China, but they will be German made machines and Italian make. For example, for cutting and edge binding we use Halt and Off.
For edge binding, we use OMAD. So all these are German made machines, precision based machines. So that is when the cost will be increased to 40. But if you want a 32 rupees, you cannot expect machine to be German made. It will be purely imported from China. So China machines ಅಲ್ಲಿ ಮಾಡ್ತೀವಿ. ಸೊ 32 rupees per square feetಗೆ ಕೊಡ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ 6mm ಅಷ್ಟೇ, ಇಟ್ಸ್ 18 rupees, 6 rupees per operation. ಸೊ ಅಗೈನ್ ಇಯರ್ ಇಫ್ ಯು ಕನ್ಸಿಡರ್ ವಿ ಹ್ಯಾವ್ ಸೇವ್ಡ್ 1120. ಸೊ ನೆಕ್ಸ್ಟ್ ಏನಾಗುತ್ತೆ, ಇನ್ಸ್ಟಾಲೇಷನ್ಗೆ ನಾವು 120 rupees ಡೆಫಿನೆಟ್ಲಿ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ವೆನ್ ಇಟ್ ಕಮ್ಸ್ ಟು ಲೇಬರ್, a skilled labor will always charge you more. So if I am paying 120 rupees for a particular labor, and if I ask him to do something, and if I pay 90 rupees to the same labor, he will not be doing the same job, same installation work which he will be doing when I am paying him 120 rupees. ಕಾಸಕ್ಕೆ ತಕ್ಕಂತೆ ಕಜಾಯ ಅನ್ನೋ ಗಾದೆ ಮಾತು ತುಂಬ ಅಪ್ಲಿಕಬಲ್ ಆಗುತ್ತೆ ಈ ವಿಷಯದಲ್ಲಿ. ಅದೇ ಲೇಬರ್, ಸೇಮ್ ಲೇಬರ್ 120 rupees ಕೊಟ್ಟಾಗ ಒಂಥರ ಕೆಲಸ ಮಾಡ್ತಾರೆ, 90 ರೂಪಾಯಿ ಕೊಟ್ಟಾಗ ಇನ್ನೊಂದು ಥರ ಕೆಲಸ ಮಾಡ್ತಾರೆ. ಸೊ 90 ರೂಪಾಯಿ ಕೊಟ್ಟಾಗ 90 ರೂಪಾಯಿಗೆ ಅಷ್ಟೇ ಕೆಲಸ ಸಿಗುತ್ತೆ ನಿಮಗೆ. So we will not be having any other option than to compromise with the labor as well. Hinges definitely 140 rupees rush free gunmetal Epco hinges ಹಾಕಕ್ಕಾಗಲ್ಲ. Any other local brand apart from Epco we will put, and it will be around 90 rupees. And again drawer channels ಬಂದರೆ 360 rupees ಹಾಕ್ತೀವಿ. Again we will still be using Epco only, but it will not be soft close. ಸೊ ಇಟ್ ವಿಲ್ ಬಿ ರೆಗ್ಯುಲರ್ ಡ್ರಾಯರ್ ಚಾನಲ್. ಸ್ಕ್ರೂಸ್ ಆ್ಯಂಡ್ ಮೆನಿಫಿಕ್ಸ್ ಅದು 1000 ರೂಪಾಯಿಗಿಂತ ಕಮ್ಮಿಗೆ ಮಾಡೋಕ್ಕಾಗೋದೇ ಇಲ್ಲ. ಸೊ ಐ ಕನ್ಸಿಡರ್ಡ್ 1000 rupees. ಲಾಕ್ ಅಗೈನ್ ಇಲ್ಲಿ ಮತ್ತೆ ನಾನು ಯುರೋಪ ಯೂಸ್ ಮಾಡಲ್ಲ, ಎನಿ ಲೋಕಲ್ ವರ್ಷನ್ ಯೂಸ್ ಮಾಡ್ತೀನಿ, ಸೊ ದಟ್ ಐ ಕ್ಯಾನ್ ಸೇವ್ ದಿ ಕಾಸ್ಟ್. ಸೊ ಇಷ್ಟೆಲ್ಲ ಮಾಡಿದಾಗ ಏನಾಗುತ್ತೆ, ಐ ಕ್ಯಾನ್ ಗಿವ್ ಯು ಅಟ್ 20% ಡಿಸ್ಕೌಂಟ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ಲೈವುಡಲ್ಲಿ ಕಾಂಪ್ರಮೈಸ್ ಆಗ್ತಿದ್ದೀವಿ, ಫ್ಯಾಕ್ಟ್ರಿಯಲ್ಲಿ ಕಾಂಪ್ರಮೈಸ್ ಆಗ್ತಿದ್ದೀವಿ, ಇನ್ಸ್ಟಾಲೇಷನ್ ಲೇಬರಲ್ಲಿ ಕಾಂಪ್ರಮೈಸ್ ಆಗ್ತಿದ್ದೀವಿ, ಇಂಜಸ್ ಆ್ಯಂಡ್ ಅದರ್ ಹಾರ್ಡ್ವೇರ್ ಐಟಮ್ಸ್ ಆಲ್ಸೋ ವಿ ಆರ್ ಕಾಂಪ್ರಮೈಸಿಂಗ್. ಕಸ್ಟಮರ್ಸ್ ಹೌ ದೇ ಆಸ್ಕ್ ಫಾರ್ ಇಸ್, okay, give me this product at this price. No, again, just like how I said, ಕಾಸಕ್ಕೆ ತಕ್ಕಂತೆ ಕಜಾಯ ಅನ್ನೋದು ನಮಗೆ ಕಾರ್ಪೆಂಟರ್ಸ್ ಹತ್ರ ಹೇಗೆ ಅಪ್ಲಿಕಬಲ್ ಆಗುತ್ತೆ, ಸೇಮ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಕ್ವಾಲಿಟಿ ಆಲ್ಸೋ. ಸೊ ನೀವೀಗ 1000 rupees ವಾರ್ಡ್ರೋಬ್ಗೆ ಮಾಡಬೇಕು ಅಂದರೆ, ಸೊ 1300 rupees ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 1000 rupees ವಾರ್ಡ್ರೋಬ್ಗೆ 1000 rupees ಕ್ವಾಲಿಟಿನೇ ಮಾಡೋಕ್ಕಾಗೋದು. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ನೆಗೋಷಿಯೇಷನ್ಸ್ ವಿಚ್ ವಿ ಗೆಟ್. At this point, we will give up on the project instead of using a compromised low quality materials. I always believe, it is best to offer the best products, and guilt free ಇರಬೇಕು ನನಗೆ ಅನ್ನೋದು ತುಂಬ ಇಷ್ಟ. ಸೊ ಈಗೇನಾಗುತ್ತೆ, ಕಸ್ಟಮರಿಂದ ನನಗೆ ಕಾಲ್ಸ್ ಬಂದಾಗ ಐ ವಿಲ್ ನೆವರ್ ಗೆಟ್ ಅಫ್ರೈಡ್, ಅಯ್ಯೋ ಏನು ಪ್ರಾಬ್ಲಮ್ ಆಯ್ತಪ್ಪ, ಏನಕ್ಕೆ ಇವ್ರು ಕಾಲ್ ಮಾಡ್ತಾರೆ. ಐ ಕ್ಯಾನ್ ಬಿ ಕಾನ್ಫಿಡೆಂಟ್, ಓಕೆ ದಿಸ್ ಕಸ್ಟಮರ್ ಈಸ್ ಕಾಲಿಂಗ್ ಮೀ, ಮೇ ಬಿ ಅವ್ರು ಬೇರೆಯವ್ರಿಗೆ ಯಾರಿಗಾರು ರೆಫರ್ ಮಾಡೋದಕ್ಕೆ ಕಾಲ್ ಮಾಡ್ತಿದ್ದಾರೇನೋ, ಅಡಿಷ್ನಲ್ ರಿಕ್ವೈರ್ಮೆಂಟ್ ಇದೆಯೇನೋ, ಓಕೆ ಇನ್ನೊಂದು ಅಪಾರ್ಟ್ಮೆಂಟ್ ತೊಗೊಂಡ್ರೇನೋ, ಆ ಥರ ಅನಿಸುತ್ತೆ ಹೊತ್ತು. ಅಯ್ಯೋ ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ, ನಾನು ಅಕಸ್ಮಾತಾಗಿ ಈ ಥರ ಮೆಟೀರಿಯಲ್ ಹಾಕ್ಬಿಟ್ರೆ, ಎವ್ರಿ ಟೈಮ್ ವೆನ್ ಐ ಗೆಟ್ ಅ ಕಾಲ್ ಫ್ರಮ್ ದ ಕಸ್ಟಮರ್ ಐ ವಿಲ್ ಬಿ ವರೀಡ್, ಓಕೆ ಏನು ಇಂಜಸ್ ಹಾಳಾಯ್ತಾ, ಓಕೆ ಇನ್ಸ್ಟಾಲೇಷನ್ ಸರಿ ಮಾಡಿಲ್ವಾ, ಏನಕ್ಕೆ ಕಾಲ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಆ ಸಿಚುಯೇಷನ್ ನಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ದಟ್ ಈಸ್ ದ ರೀಸನ್ ವೆನ್ ಇಟ್ ಕಮ್ಸ್ ಟು ನೆಗೋಷಿಯೇಷನ್ ಅಟ್ ದಿಸ್ ಲೆವೆಲ್, ದಿಸ್ ಈಸ್ ವೇರ್ ವಿ ಸೇ ನೋ, ವಿ ಕ್ಯಾನಾಟ್ ಡೂ ಇಟ್ ಆ್ಯಂಡ್ ವಿ ವಿಲ್ ಗಿವ್ ಅಪ್ ಆನ್ ದಿ ಪ್ರಾಜೆಕ್ಟ್. ಸೊ ನೆಕ್ಸ್ಟ್ ಇನ್ನೊಂದು ಲೆವೆಲ್ ಆಫ್ ಡಿಸ್ಕಷನ್ಸ್ ಆಗುತ್ತೆ. ಸೊ ಲೆಜೆಂಡ್ ಲೆವೆಲ್ ನೆಗೋಷಿಯೇಷನ್ಸ್. ಸೊ ನಾನೀಗ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ನಲ್ಲ, ತುಂಬ ನೆಗೋಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಗೆದ್ದಲುಗಳು ಹೇಗೆ ಗೆಲ್ತವೆ ಅಂತ. ಸೊ ಅದನ್ನು ನೀವು ನೋಡಬೇಕಂದ್ರೆ ಡೆಫಿನೆಟ್ಲಿ ಇದರಲ್ಲಿ ಅಷ್ಟು ವರ್ಷಾಗಿರೋದಿಲ್ಲ, ಅಟ್ಲೀಸ್ಟ್ ಮೀಡಿಯಮ್ ಕ್ವಾಲಿಟಿ ಆದರೂ ಇರುತ್ತೆ, ಇಫ್ ನಾಟ್ ಅಟ್ ಟಾಪ್ ನಾಚ್ ಕ್ವಾಲಿಟಿ. ಡೇಂಜರಸ್ ಅಂದರೆ ಇಟ್ ಈಸ್ ಅಟ್ ದಿಸ್ ಲೆವೆಲ್, ಲೆಜೆಂಡ್ ಲೆವೆಲ್ ನೆಗೋಷಿಯೇಷನ್ಸ್. ಸೊ ಇಲ್ಲೇನಾಗುತ್ತೆ, 33% ಡಿಸ್ಕೌಂಟ್ ಕೊಡ್ತೀನಿ. ಓಕೆ, ಸೊ ಫೈನಲ್ ಪ್ರಾಡಕ್ಟ್ ವಿಲ್ ಬಿ ಅಟ್ 870 rupees. ಸೊ 870 rupees per square feetಗೆ ನಿಮಗೆ ವಾರ್ಡ್ರೋಬ್ ಸಿಗುತ್ತೆ. ಸೊ 870 rupees ಇದ್ರೂ ನಾನಾಗಲಿ ಮತ್ತೊಬ್ಬ ಆಗಲಿ, ವಿ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ಅವರ್ ಮಾರ್ಜಿನ್ಸ್. ವಿ ವಾಂಟ್ ಮಾರ್ಜಿನ್ಸ್, ವಿ ಹ್ಯಾವ್ ಫ್ಯಾಮಿಲೀಸ್, ವಿ ವಾಂಟ್ ಟು ಫೀಡ್ ದೆಮ್, ವಿ ವಾಂಟ್ ಟು ಗ್ರೋ ಅವರ್ ಸೆಲ್ಫ್. ವಿ ವಿಲ್ ನೆವರ್ ಕಾಂಪ್ರಮೈಸ್ ಆನ್ ದಿ ಮಾರ್ಜಿನ್. 200 rupees and 80 rupees ಈಸ್ ದ ಎಕ್ಸ್ಪೆನ್ಸ್ ವಿಚ್ ವಿಲ್ ಬಿ ಅನ್ಚೇಂಜಬಲ್. ಸೊ ಈಗೇನಾಗುತ್ತೆ, ಮಿಕ್ಕಿದೆಲ್ಲ ನಾನು ಚೇಂಜ್ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿ ಚೇಂಜ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ್ಯಕ್ಚುಲ್ ಡಿಸ್ಕೌಂಟ್ ಇಲ್ಲಿ 33% ಅಂತ ನೋಡಬಾರ್ದು, 431 rupees per square feet ಉಳಿಸ್ಬೇಕು ನಾವೀಗ. ಸೊ 431 rupees per square feet ಉಳಿಸ್ಬೇಕು ಅಂದರೆ, ಆಗಲೇ ಮಾಡ್ದಂಗೆ ನಾ ಇಲ್ಲಿ 74 rupees ಪ್ಲೈವುಡ್ ಹಾಕಿದೆ, ಇಲ್ಲಿ 40 rupees ಹಾಕ್ತೀನಿ. ಸೊ ನಾನು ನಿಮಗೆ ಲಾಸ್ಟ್ ಪ್ರೀವಿಯಸ್ ಡಿಸ್ಕಷನಲ್ಲಿ ತೋರಿಸಿದಾಗ 45 rupees ಇತ್ತು. ಸೊ ಅದು 45 rupees ಅಲ್ಲಿರುತ್ತೆ. ನಾವು ಹೋಗಿ ಮಾರ್ಕೆಟಲ್ಲಿ ಹುಡುಕಿದ್ರೆ 40 rupees ಕೂಡ ಸಿಗುತ್ತೆ. ಸೊ 40 rupees ಹಾಕ್ತೀನಿ ಪ್ಲೈ ಇಲ್ಲಿ. ಸೊ ಇಲ್ಲಿ ಅಗೈನ್
₹26 6mm ಶೀಟ್ ಡೆಫಿನೆಟ್ಲಿ ವಿಲ್ ಗೆಟ್. ಎಷ್ಟು ಬೇಕು ಸಿಗುತ್ತೆ. ₹250 ಫುಲ್ಲಿ ಮೇಡ್ ಆಫ್ ಯೂರಿಯಾ ಆಫ್ ವೈಟ್. ಸೊ ಅದು ಎಷ್ಟು ಯೂರಿಯಾ ಇರುತ್ತೆ ಅಂದರೆ ಅಲ್ಲಿ ಪೇಸ್ಟ್ ಮಾಡಿ ಎತ್ಕೊಬಂದು ಸೈಟ್ಗೆ ಹಾಕಿದ ತಕ್ಷಣ ಕಣ್ಣೆಲ್ಲ ಉರಿತಾ ಇರುತ್ತೆ. ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಕಿಟಕಿ ಎಲ್ಲ ತೆಗೆದುಬಿಟ್ರೆ ಹೋಗ್ಬಿಡುತ್ತೆ. ಸೊ ವಿ ವಿಲ್ ಪುಟ್ ₹250 ಆಫ್ ವೈಟ್. ಕಲರ್ ₹650. ಸೊ ಇದು ಕಲರ್ ಆ್ಯಕ್ಚುಲಿ ನಿಮಗೆ ₹1200 ಕಮ್ಮಿಗೆ ಸಿಗೋದಿಲ್ಲ. 1mm ಆಗಲಿ 0.8 ಆಗಲಿ ಏನೋ ಆಫ್ ಅ ಗುಡ್ ಬ್ರ್ಯಾಂಡ್. ಸೊ ಈಗ ₹650 ಸಿಗುತ್ತೆ ಅಂದರೆ, ಸೊ ಈಗ ಆಫ್ ವೈಟ್ ಬದಲು ಅಲ್ಲಿ ಲೈನರ್ಸ್ ಕೂಡ ಹಾಕ್ತೀವಿ ನಾವು. ಕಲರ್ ಬರುತ್ತೆ, ವುಡನ್ ಬರುತ್ತೆ. ಸೊ ಇಟ್ ವಿಲ್ ಬಿ ಅರೌಂಡ್ 0.7 ಥಿಕ್ನೆಸ್. ಸೊ ಅದನ್ನೇ ಕಲರ್ ಲ್ಯಾಮಿನೇಟ್ ಅಂತ ಹಾಕಬೇಕು ₹650. ದಟ್ ಈಸ್ ವೆನ್ ವಿ ಕ್ಯಾನ್ ಅಚೀವ್ ವಾರ್ಡ್ರೋಬ್ ಅಟ್ ₹870. ಹೆಡ್ಜ್ ಬ್ಯಾಂಡಿಂಗ್ ಎಲ್ಲ ₹12 ಸಿಗುತ್ತೆ, ₹6 ಕಲರ್ ಸಿಗುತ್ತೆ, ₹4 0.8 ಸಿಗುತ್ತೆ. ಸೊ ಇಟ್ ವಿಲ್ ಬಿ ಅರೌಂಡ್ 0.3 to 0.4 mm. ಯು ಕೆನಾಟ್ ಎಕ್ಸ್ಪೆಕ್ಟ್ 0.8 mm ಹೆಡ್ಜ್ ಬ್ಯಾಂಡಿಂಗ್ ಅಟ್ ₹4. ಓಕೆ, ಫ್ಯಾಕ್ಟ್ರಿ ಚಾರ್ಜಸ್ ತೊಗೊಂಡ್ರೆ ₹32. ಸೊ ಇಲ್ಲಿ ಅಗೈನ್ ಹೇಗೆ ನಾವು ಸೇವ್ ಮಾಡ್ತೀವಂದರೆ, ಎಲ್ಲ ಕಡೆ ಹೆಡ್ಜ್ ಬ್ಯಾಂಡಿಂಗ್ ಮಾಡಿಸಲ್ಲ, ಬೋರಿಂಗ್ ಆಪ್ರೇಷನ್ನೇ ಇರೋದಿಲ್ಲ, ಅಂದರೆ ಡ್ರಿಲ್ಲಿಂಗ್ ಮಾಡಿಸಲ್ಲ, ಮಿನಿ ಫಿಕ್ಸ್ ಹಾಕಲ್ಲ. ಸೊ ಅಲ್ಲೆಲ್ಲ ಉಳಿಸ್ಬೋದು. ಸೊ ₹32 ಯಾವುದೋ ಫುಲ್ಲು ಕೆಡ್ದಾಗಿರುತ್ತೆ ಫ್ಯಾಕ್ಟ್ರಿ ಅಂಥ ಕಡೆ ನಾವು ಮಾಡಿಸಿದ್ರು ₹28 ಕೊಡಬೇಕು ಅದರಲ್ಲೂ. ಸೊ 6mm ಶೀಟ್ಗೆ ಹಾಕಿದಾಗ ಏನಾಗುತ್ತೆ 12 ಅಂತ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲೇನು ಮಾಡ್ತೀವಿ, 6mm ಶೀಟು ಒಂದು ಫ್ರಂಟಲ್ಲಿ ಕಾಣುತ್ತೆ, ಇನ್ನೊಂದು ಬ್ಯಾಕ್ ಸೈಡ್ ಗೋಡೆಗೆ ಹೋಗುತ್ತೆ. ಸೊ ಗೋಡೆಗೆ ಹೋಗೋ ಕಡೆ ನಾನು ಆಫ್ ವೈಟು ಹಾಕಲ್ಲ. ಆಫ್ ವೈಟಿಗೆ ಪೇಸ್ಟಿಂಗಿಗೂ ₹6 ಕೊಡೋದು ಉಳಿತು, ಆಫ್ ವೈಟ್ ಲ್ಯಾಮಿನೇಟ್ ತರಿಸೋದು ಉಳಿತು. ಇಲ್ಲಿ ಆ್ಯಕ್ಚುಲಿ 7 ಬೇಕಾಗಿರೋ ಕಡೆ 4 ತಂದರೆ ಸಾಕು. 3 ಲ್ಯಾಮಿನೇಟ್, ಆಫ್ ವೈಟ್ ಲ್ಯಾಮಿನೇಟ್ ಕೂಡ ಸೇವ್ ಮಾಡ್ಬೋದು. ಸೊ ದಟ್ ಈಸ್ ಹೌ ವಿ ವಿಲ್ ಹ್ಯಾವ್ ಟು ಡೂ ಇನ್ ಆರ್ಡರ್ ಟು ಸೇವ್ ಕಾಸ್ಟ್ ಇಫ್ ಯು ವಾಂಟ್ ಲೆಜೆಂಡ್ ಲೆವೆಲ್ ನೆಗೋಷಿಯೇಷನ್ಸ್. ಸೊ ಈಗ ಏನಾಗುತ್ತೆ, 6mm ಶೀಟ್ಗೆ ಜಸ್ಟ್ ₹12 ಖರ್ಚಾಗುತ್ತೆ ಫ್ಯಾಕ್ಟ್ರಿಯಲ್ಲಿ. ಇನ್ಸ್ಟಾಲೇಷನ್ಗೆ ₹90 ಬಿಡಿ, ₹70 ಕೊಡೋಕ್ಕಾಗೋದು ಆ ಬಜೆಟಲ್ಲಿ. ಸೊ ₹70 ಕೊಟ್ಟಾಗ ₹70 ಮಾಡೋ ಲೇಬರೇ ಮಾಡ್ತಾನೆ. ಸೊ ಇವಾಗ ₹120 ನಾನು ಒಬ್ಬನು ಕೊಡ್ತಾ ಇದ್ದೀನಿ, ಅವನಿಗೆ ₹19 ನೆಗೋಷಿಯೇಟ್ ಮಾಡಿ ಮಾಡಿಸ್ತೀನಿ ಅಂದರೆ ಅಟ್ಲೀಸ್ಟ್ ಏನೋ ಸ್ವಲ್ಪ ಮಾಡ್ತಾನೆ. ಅವನಿಗೆ ₹70 ಮಾಡಪ್ಪ ಅಂದರೆ ಅವ್ನು ಮಾಡೋದೇ ಇಲ್ಲ, ಬರೋದೇ ಇಲ್ಲ, ಹೋಗ್ಬಿಡ್ತಾನೆ. ಸೊ ₹70 ಯಾರು ಮಾಡ್ತಾರೆ? ನಿನ್ನೆ ಮೊನ್ನೆವರೆಗೂ ಹೆಲ್ಪರ್ ಕೆಲಸ ಮಾಡ್ಕೊಂಡಿರ್ತಾನೆ, ಇವತ್ತು ಒಂದು ಪ್ರಮೋಷನ್ ತೊಗೊಂಡಿರ್ತಾನೆ, ಸೆಲ್ಫ್ ಪ್ರಮೋಷನ್. ಓಕೆ, ಐ ಆಮ್ ನಾಟ್ ಅ ಹೆಲ್ಪರ್, ಐ ಆಮ್ ಅ ಕಾರ್ಪೆಂಟರ್ ಅಂತ. ಸೊ ಅಂಥವನ್ನ ಹುಡುಕಿ ಮಾಡಿಸ್ಬೇಕು ₹70. ಸೊ ಅವನು ಫಸ್ಟ್ ಪ್ರಾಜೆಕ್ಟ್ ಇರುತ್ತೆ, ಅಥವಾ ಸೆಕೆಂಡ್ ಇರುತ್ತೆ, ಥರ್ಡ್ ಇರುತ್ತೆ, ಆ ಎಕ್ಸ್ಪರ್ಟೈಸ್ ಇರೋದಿಲ್ಲ. ಈಸ್ ನಾಟ್ ಅ ಕಂಪ್ಲೀಟ್ಲಿ ಸ್ಕಿಲ್ಡ್ ಲೇಬರ್. ಸಮ್ ಹೌ ವಿ ವಿಲ್ ಡೂ. ಸೊ ಅದು ಮಿಸ್ಟೇಕ್ಸ್ ಏನೇನಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ್ಯಸ್ ಅ ಎಂಡ್ ಯೂಸರ್, ಆ್ಯಸ್ ಅ ಕಸ್ಟಮರ್, ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ಎನಿ ಫ್ಲಾಸ್ ಇನ್ ಇನ್ಸ್ಟಾಲೇಷನ್, ಬಟ್ ಸ್ಟಿಲ್ ₹70 ಅಚೀವಬಲ್ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಹಾರ್ಡ್ವೇರ್. ಫರ್ಗೆಟ್ ಸಾಫ್ಟ್ ಕ್ಲೋಸ್, ರೆಗ್ಯುಲರ್ ಎಪ್ಕೋನೇ ಹಾಕ್ತೀವಿ ₹50. ಡ್ರಾಯರ್ ಚಾನಲ್ಸ್ ₹250, ನಾಟ್ ಎಪ್ಕೋ, ಲೋಕಲ್. ಸ್ಕ್ರೂಸ್ ಮಿನಿಫಿಕ್ಸ್ ₹1000, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಲಾಕು ₹60 ಸಿಗುತ್ತೆ, ಲೋಕಲ್ಲು ಯಾವ ಬ್ರ್ಯಾಂಡು ಇರೋದಿಲ್ಲ, ಅದನ್ನ ಹಾಕ್ತೀವಿ. ಸೊ ಇಷ್ಟೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮಗೆ ₹841 ಸಿಗುತ್ತೆ, 35% ಡಿಸ್ಕೌಂಟಿಗೆ ಸಿಗುತ್ತೆ. ಆ್ಯಂಡ್ ಕ್ವಾಲಿಟಿ ತುಂಬ ಕೆಡ್ದಾಗಿರುತ್ತೆ. ಸೊ ಈ ಥರ ಕ್ವಾಲಿಟಿ ಕೊಟ್ಟಾಗ ನೀವು ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫುಲ್ ಪ್ರೂಫ್, ಏನೋ ಟರ್ಮೈಟ್ ಫ್ರೀ, ಬೋರರ್ ಫ್ರೀ, ಏನೋ ರಿಸ್ಕ್ ಫ್ರೀ, ವ್ಯಾರಂಟಿ ಹೇಗೆ ಕೊಡೋಕ್ಕಾಗುತ್ತೆ? ದಿಸ್ ವಾಸ್ ಮೈ ಪಾಯಿಂಟ್ ವೆನ್ ಐ ಸೆಡ್ ತುಂಬ ನೆಗೋಷಿಯೇಟ್ ಮಾಡೋ ಕಸ್ಟಮರ್ ಸಿಕ್ಕಿದ್ರೆ ಹೇಗಾಗುತ್ತೆ. ಸೊ ನೀವು ಈ ಥರ ನೆಗೋಷಿಯೇಟ್ ಮಾಡಿಬಿಟ್ಟು ವಾವ್ 35% ನಾನು ಡಿಸ್ಕೌಂಟ್ ತೊಗೊಂಡೆ ಅಂದರೆ ಅಲ್ಲಿ ಗೆದ್ದಿರೋದು ನೀವಲ್ಲ, ಗೆದ್ಲು ಹುಳಗಳು ಅಂತ ಹೇಳಿದ್ನಲ್ಲ ಲಾಸ್ಟ್ ಟೈಮು. ಈ ಥರ ಮಾಡಿದಾಗೇ ವೆನ್ ಯು ನೆಗೋಷಿಯೇಟ್ ಟೂ ಮಚ್, ಇಟ್ಸ್ ನಾಟ್ ಯು ಹೂ ವಿಲ್ ಬಿ ವಿನ್ನಿಂಗ್, ಇಟ್ಸ್ ಯು ಹೂ ವಿಲ್ ಬಿ ಲೂಸಿಂಗ್ ದಿ ಬ್ಯಾಟಲ್. ಸೊ ಅಟ್ ದಿಸ್ ಮೂಮೆಂಟ್ ನಿಮ್ಮ ಗೃಹ ಪ್ರವೇಶ ಮಾಡೋವ್ರಿಗೂ ಎಲ್ಲ ಚೆನ್ನಾಗಿರ್ಬೋದು. ಒಂದು 6 ತಿಂಗಳು, 1 ವರ್ಷ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಸ್ ಎಲ್ಲ. ಡೆಫಿನೆಟ್ಲಿ ದಿಸ್ ವಿ ವಿಲ್ ನಾಟ್ ಬಿ ಡೂಯಿಂಗ್, ಫರ್ಗೆಟ್ ದಿಸ್. ಇವನ್ ದ ಅರ್ಲಿಯರ್ ನೆಗೋಷಿಯೇಷನ್ ₹1000 ಕೂಡ ನಾವು ವಾರ್ಡ್ರೋಬ್ ಮಾಡೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ವಿ ವಿಲ್ ಬಿ ವೆರಿ ಹ್ಯಾಪಿ ಟು ಗಿವ್ ಅಪ್ ಆನ್ ದಿ ಪ್ರಾಜೆಕ್ಟ್ ಇನ್ಸ್ಟೆಡ್ ಆಫ್ ಕಂಪ್ಲೀಟಿಂಗ್ ಇಟ್ ವಿತ್ ಅ ಲೋವರ್ ಕ್ವಾಲಿಟಿ. ಸೊ ನೋಡಿದ್ರಲ್ಲ, ಸೊ ಟೋಟಲ್ ಏನೋ ನೆಗೋಷಿಯೇಷನ್ಸ್ ಮಾಡ್ದಂಗೆಲ್ಲ ನಾವು ಯಾವ ಥರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗುತ್ತೆ ಅಂತ. ಸೊ ದೇರ್ ಇಸ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು ಗೈಸ್ ಇನ್ ದಿಸ್ ವಿಡಿಯೋ. ಸೊ ಇನ್ ಅ ಇಂಟೀರಿಯರ್ ಡಿಸೈನಿಂಗ್ ಫರ್ಮ್, ವೆನ್ ಪೀಪಲ್ ಆರ್ ಡೂಯಿಂಗ್ ಸಮಥಿಂಗ್ ಕಸ್ಟಮೈಸ್ ಟು ಯುವರ್ ಹೋಮ್. ಸೊ ಇವಾಗ 7x4 ವಾರ್ಡ್ರೋಬ್ ನೀವು ರೆಡಿಮೇಡ್ ತೊಗೊಬಂದಿಡೋದಿಲ್ಲ. ಸೊ ಇಟ್ ಈಸ್ ಕಸ್ಟಮೈಸ್ಡ್ ಫಾರ್ ಯುವರ್ ನೀಡ್ಸ್, ಕಸ್ಟಮೈಸ್ಡ್ ಆ್ಯಸ್ ಪರ್ ಯುವರ್ ಡಿಸೈನ್. ಸೊ we will not be having any stocks of material to give you discount. So discount in a service industry, it's always a scam. So let us say I already have manufactured 7x4 wardrobes, ಒಂದು 10 ನಂಬರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಓಕೆ, ಐ ವಾಂಟ್ ಟು ಸೆಲ್ ಇಟ್ ಆಫ್. ಸೊ ಅದನ್ನು ನನಗೆ ಸ್ಟೋರ್ ಮಾಡೋದಕ್ಕೆ ಕೂಡ ಕಾಸ್ಟಿಂಗ್ ಆಗ್ತಾ ಇರುತ್ತೆ ವೇರ್ಹೌಸಲ್ಲಿ. ಸೊ ಸ್ಟೋರ್ ಮಾಡಿ ಎವ್ರಿ ಮಂತ್ ನಾನು ವೇರ್ಹೌಸ್ ಚಾರ್ಜಸ್ ಪೇ ಮಾಡ್ತಾ ಇರ್ತೀನಿ. ದ ಮೋರ್ ಇಟ್ ಸ್ಟೇಸ್ ಇನ್ ಮೈ ವೇರ್ಹೌಸ್,
ದ ಲೆಸ್ ಈಸ್ ಮೈ ಪ್ರಾಫಿಟ್. ಸೊ ಅಪ್ ಟು ಒನ್ ಎಕ್ಸ್ಟೆಂಟ್ ಏನಾಗುತ್ತೆ, ಓಕೆ ನನಗೆ ಪ್ರಾಫಿಟ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ವಿ ವಿಲ್ ಸೆಲ್ ಇಟ್ ಆಫ್ ಅಂತಂದಾಗ ಸೊ ಐ ವಿಲ್ ಹ್ಯಾವ್ ಟು ಗಿವ್ ಅ ಡಿಸ್ಕೌಂಟ್. ಸೊ ನೆಕ್ಸ್ಟ್ ಏನಾಗುತ್ತೆ, ಆವಾಗಲೂ ಆ ಪ್ರಾಡಕ್ಟ್ ಸೇಲ್ ಆಗಿಲ್ಲ ಅಂದರೆ ವಿ ವಿಲ್ ಗಿವ್ 70% ಡಿಸ್ಕೌಂಟ್, 80% ಡಿಸ್ಕೌಂಟ್. ಏನಾಗುತ್ತೆ ಅದು ನೀವು ಸ್ಟೋರ್ ಮಾಡಿದಷ್ಟು ವೇರ್ ಹೌಸಲ್ಲಿ ಇಟ್ ಈಸ್ ಅನ್ ಹಾರ್ಡ್ ಆನ್ ಕಾಸ್ಟ್. ಓಕೆ, ಇಟ್ಸ್ ಅ ಲಯಬಿಲಿಟಿ, ನಾಟ್ ಎನ್ ಅಸೆಟ್ ಎನಿಮೋರ್. ಸೊ ವಾಟ್ ಹ್ಯಾಪನ್ಸ್, ಅದನ್ನು ಸುಮ್ಮನೆ ಬಿಸಾಕೋ ಬದಲು ಓಕೆ ವಿ ವಿಲ್ ಗಿವ್ 80% ಡಿಸ್ಕೌಂಟ್. ಸೊ ದ ಕಸ್ಟಮರ್ at that point customer will be at what do you say, winning the battle, because it's already a ready-made wardrobe. ಸೊ ಅದು ಲೆಟ್ಸೇ ಒಂದು 30,000ಕ್ಕೆ ಮಾರಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಅದು ಆವತ್ತಿನ ದಿವಸನೇ ಸೇಲ್ ಆಗಿದ್ದಿದ್ರೆ 30,000ಕ್ಕೆ ಹೋಗಿರೋದು. ಇವಾಗ 80% ಡಿಸ್ಕೌಂಟ್ ಕೊಟ್ಟು ನಿಮಗೆ 10,000 ರೂಪಾಯಿಗೆ 5,000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡೋಗಪ್ಪ ಅಂದರು, ಯು ವಿಲ್ ಬಿ ವಿನ್ನಿಂಗ್ ದಿ ಬ್ಯಾಟಲ್ ಬಿಕಾಸ್ ಯು ವಿಲ್ ಬಿ ಗೆಟಿಂಗ್ ದಿ ಸೇಮ್ ಕ್ವಾಲಿಟಿ ಪ್ರಾಡಕ್ಟ್. ಬಟ್ ಇಲ್ಲಿ ನಮ್ಮಲ್ಲಿ ಕಸ್ಟಮೈಸ್ ಮಾಡುವಾಗ ಹಂಗಾಗೋದಿಲ್ಲ. ಫಸ್ಟು ಕಾಸ್ಟಿಂಗ್ ನೆಗೋಷಿಯೇಷನ್ಸ್ ಆಗುತ್ತೆ. ವಿ ವಿಲ್ ಎಂಡ್ ಅಪ್ ವಿತ್ ಅ ಕಾಂಟ್ರಾಕ್ಟ್. ಓಕೆ, ದಿಸ್ ಪ್ರಾಜೆಕ್ಟ್ ವಿಲ್ ಡೂ ಅಟ್ 10 lakhs, 8 lakhs, 6 lakhs, 7 lakhs, 9 lakhs, ವಾಟ್ ಎವರ್ ಲ್ಯಾಕ್ಸ್ ಇಟ್ ಈಸ್. ಆಮೇಲೆ ಏನಾಗುತ್ತೆ, ವಿ ವಿಲ್ ಸ್ಟಾರ್ಟ್ ಪ್ರೊಡಕ್ಷನ್. ಸೊ ಇಫ್ ಐ ಆಫರ್ ಯು ಮೋರ್ ಡಿಸ್ಕೌಂಟ್ ಇನಿಷಿಯಲಿ, ಫೈನಲಿ ನನಗೆ ಟಾರ್ಗೆಟ್ ಇರುತ್ತೆ, ಇದು 9 ಲಕ್ಷ ಅಂದರೆ ನಂದೊಂದು 2 ಲಕ್ಷ ಪ್ರಾಫಿಟ್ ಇಟ್ಕೊಂಡು 7 ಲಕ್ಷಕ್ಕೆ ಮುಗಿಸ್ಬೇಕು ಅನ್ನೋದಿರುತ್ತೆ. ಸೊ ಹಂಗಿದ್ದಾಗ ಯು ಕೆನಾಟ್ ಎಕ್ಸ್ಪೆಕ್ಟ್ ಅ ಕ್ವಾಲಿಟಿ ಪ್ರಾಡಕ್ಟ್. ಸೊ ನೀವು ಎಷ್ಟು ನೆಗೋಷಿಯೇಟ್ ಮಾಡಿ ಎಷ್ಟು ಡಿಸ್ಕೌಂಟ್ ಕೇಳ್ತೀರೋ, ಸೊ ನಿಮಗೆ ಫೈನಲ್ ಔಟ್ಪುಟ್ಟಲ್ಲೂ ಅಷ್ಟೇ ಚೇಂಜಸ್ ಬರುತ್ತೆ. ಸೊ ದಿಸ್ ಈಸ್ ಆಲ್ ಫಾರ್ ದಿಸ್ ವಿಡಿಯೋ. ಸೊ ಇವಾಗ ನಾನು ಮಾಡಿದ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಎಕ್ಸೆಲ್ ಶೀಟ್ಸ್ ಎಲ್ಲ ಐ ವಿಲ್ ಬಿ ಅಟ್ಯಾಚಿಂಗ್ ಇಟ್ ಇನ್ ದಿ ಕಮೆಂಟ್, ಸೊ ಯು ಕ್ಯಾನ್ ಗೋ ಥ್ರೂ ಇಟ್ ಇನ್ ಡೀಟೇಲ್. ಓಕೆ, ಗೋಯಿಂಗ್ ಫಾರ್ವರ್ಡ್, ನಾಟ್ ಜಸ್ಟ್ ವಿತ್ ಮೈ ಕಂಪನಿ, ವಿತ್ ಎನಿ ಕಂಪನಿ, ನೆಗೋಷಿಯೇಟ್ ಮಾಡೋದಕ್ಕಿಂತ ಮುಂಚೆ ಯು ಡೂ ಸಮ್ ಬೇಸಿಕ್ ಕ್ಯಾಲ್ಕುಲೇಷನ್ಸ್. ಓಕೆ, ಕ್ಯಾನ್ ಐ ನೆಗೋಷಿಯೇಟ್ ಅಟ್ ದಿಸ್ ಲೆವೆಲ್? ಓಕೆ, ಇಸ್ ಇಟ್ ಫೇರ್ ಇನಫ್? ಇವಾಗ 1,000 ರೂಪಾಯಿ ಮೆಟೀರಿಯಲ್ನ ನಿಮಗೆ 900 ರೂಪಾಯಿ ನೀವು ಕೇಳ್ತಾ ಇದ್ದೀರಾ ಅಂದರೆ, ಸೊ ನೀವೊಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, 900 ರೂಪಾಯಿಗೆ ಸಿಗುತ್ತಾ ಇದು ನಿಜವಾಗ್ಲೂ? ಇಸ್ ಇಟ್ ಪಾಸಿಬಲ್? ಓನ್ಲಿ ದೆನ್ ನೆಗೋಷಿಯೇಟ್. ಸೊ ಏನಾಗುತ್ತೆ, ಅನ್ವಾಂಟೆಡ್ ನೆಗೋಷಿಯೇಷನಿಂದ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ, ನಿಮ್ಮ ಕ್ವಾಲಿಟಿನೂ ವೇಸ್ಟ್ ಆಗುತ್ತೆ, ನಿಮಗೆ ಫೈನಲಿ ಯು ವಿಲ್ ಬಿ ಗೆಟಿಂಗ್ ಅ ಲೋ ಕ್ವಾಲಿಟಿ ಪ್ರಾಡಕ್ಟ್. ಓಕೆ, ಸೊ ಕಾಸಕ್ಕೆ ತಕ್ಕಂತೆ ಕಜ್ಜಾಯ ಅನ್ನೋ ಗಾದೆ ಮಾತು ನಿಜವಾಗ್ಲೂ ನಾನು 100% ನಂಬ್ತೀನಿ. ಫಾರ್ ಮೋರ್ ಸಚ್ ವೀಡಿಯೋಸ್ ಫಾಲೋ ಸಿಮಿಟ್ರಿಕ್ ಹೋಮ್ಸ್. ಓಕೆ, ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.